ತಾಲೂಕು ಹೆಸರಘಟ್ಟ ಹೋಬಳಿ ಸುರ್ದೇನುಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ 2025-26ನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನ ದಿನಾಂಕ 7/8/2026ನೇ ಶುಕ್ರವಾರ ಸಂಘದ ಆವರಣದಲ್ಲಿ ಅಧ್ಯಕ್ಷರಾದ ಶ್ರೀ ರವಿಕುಮಾರ್ ರವರು ಸುರ್ದೇನುಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ಇವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಸತೀಶ್ ಗೌಡ ಕಡತನಮಲೆಯವರು, ನಿರ್ದೇಶಕರು, ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ, ಬೆಂಗಳೂರು ಉತ್ತರ ತಾಲೂಕು, ಶ್ರೀ ವಿಪಿ ಪ್ರಸನ್ನರವರು, ಉಪವ್ಯವಸ್ಥಾಪಕರು, ಶ್ರೀಮತಿ ವರ್ಷಾ ಬಿ ರವರು, ವಿಸ್ತರಣಾಧಿಕಾರಿಗಳು ಮತ್ತು ಸುರ್ದೇನುಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯಕಾರಿ ಮಂಡಳಿ ಸದಸ್ಯರುಗಳಾದ ಶ್ರೀ ಎಸ್.ಪಿ. ಮುನಿಯಲ್ಲಪ್ಪ, ಉಪಾಧ್ಯಕ್ಷರು, ನಿರ್ದೇಶಕರುಗಳಾದ ಶ್ರೀ ಆನಂದ, ಶ್ರೀ ಟಿ.ಎನ್. ಶ್ರೀಧರ, ಶ್ರೀ ಜೆ. ರಾಮಚಂದ್ರಪ್ಪ, ಶ್ರೀ ಎಸ್.ಎನ್. ರೇಣುಕಾ, ಶ್ರೀ ಎಸ್.ಸಿ. ಗೋವರ್ಧನ, ಶ್ರೀ ಮುನಿ ಆಂಜಿನಪ್ಪ, ಶ್ರೀ ಎಸ್.ಎಂ. ರವಿಕುಮಾರ್, ಶ್ರೀಮತಿ ಶೈಲಾ, ಶ್ರೀಮತಿ ಆನಂದಮ್ಮ, ಮುಖ್ಯ ಕಾರ್ಯನಿರ್ವಾಹಕರು, ಶ್ರೀ ಸಿ. ವೀರೇಗೌಡ, ಹಾಲು ಪರೀಕ್ಷಕರು, ಶ್ರೀ ಪಿ. ತಿಮ್ಮರಾಜು ಹಾಗೂ ಎಲ್ಲ ಸದಸ್ಯರುಗಳು ಭಾಗವಹಿಸಿ 2025-26ನೇ ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಬಮೂಲ್ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಸತೀಶ್ ಕಡತನಮಲೆರವರು ಉದ್ಘಾಟಿಸಿ ಮಾತನಾಡಿದ ಅವರು, ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದಿರೋ ಸುರ್ದೇನುಪುರ ಗ್ರಾಮದ ಹಾಲು ಉತ್ಪಾದಕರಿಗೆ ಈ ಶುಭ ಸಂದರ್ಭದಲ್ಲಿ ಅಭಿನಂದನೆಗಳು. ಸಹಕಾರ ಸಂಘದಲ್ಲಿರೋ ಷೇರುದಾರರು ಇದರ ಮಾಲೀಕರು. ಸಹಕಾರ ಸಂಘವನ್ನ ಯಾರು ಕಟ್ಟಿ ಬೆಳೆಸಿದರೋ ಅವರನ್ನ ಸ್ಮರಿಸಿ ಗೌರವಿಸೋ ಕಾರ್ಯಕ್ರಮ ಇದಾಗಿದೆ ಎಂದರು. ಕೊಡಬೇಕು, ಅವರೆಲ್ಲ ಹೇಳಿದ್ರ ಇನ್ನೇನು ಕೊಡಿ ಅಂತ, ಯಾರ್ಯಾರು ಬೇಕು ಅವೆಲ್ಲ ಕೊಡಿ ನೀವು ಕೂಡ ಇಮಿಡಿಯೇಟ್ ಆಗಿ. ಮಿನಿಮಮ್ 4-5 ಹಸು ಇರಬೇಕಪ್ಪ, ಒಂದೊಂದು ಹಸುಗೆಲ್ಲ ಕೊಡೋಕ್ಕಾಗೋದಿಲ್ಲ ನೋಡ್ರಿ. ನಾವು ಸಬ್ಸಿಡಿ ಕೊಡ್ತಕ್ಕಂಥ ದುಡ್ಡು ನಾನೇನು ಪಾಕೆಟಿಂದ ಕೊಡೋದಿಲ್ಲ, ಯಾರ ದುಡ್ಡು ಅದೆಲ್ಲ ನಿಮ್ಮ ದುಡ್ಡು ತಾನೆ. ಹಂಗಾಗಿ ರೈತರ ದುಡ್ಡು ನಷ್ಟ ಆಗಬಾರ್ದು, ರೈತರ ದುಡ್ಡು ಪೈಸಾ ಲೆಕ್ಕ ಇಡಬೇಕು. ಆ ಕಾರಣಕ್ಕಾಗಿ 4-5 ಹಸು ಹಾಕಿರ್ತಕ್ಕಂಥ ಮಿಲ್ಕಿ ಮಿಷಿನ್ ಮತ್ತೆ ಚಾಪ್ ಕಟ್ರು ಕೊಡ್ತಕ್ಕಂಥದ್ದು ಅಂತ ವೆರಿ ಕಂಡೀಷನ್ ಆಗಿ ಹೇಳಿದ್ದೀನಿ. ಅಂಥವ್ರಿಗೆ ಕೊಡಿ ನೀವು. ಯಾರೇ ಕೊಟ್ಟರು ಕೂಡ ನಾವು ಸಬ್ಸಿಡಿ ರೇಟಲ್ಲಿ ನಿಮಗೆ ಇಮಿಡಿಯೇಟ್ ತಲುಪಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ನಿಮ್ಗೊಂದು ಧೈರ್ಯವಾಗಿರಿ, ಹಸುಗಳನ್ನ ಹೆಚ್ಚು ಸಾಕಾಣಿಕೆ ಮಾಡಿ. ನಾನಿರೋ ಅಷ್ಟು ದಿವಸ ಕೂಡ ನಿಮ್ದು 1 ಪೈಸಾ ಕೂಡ ನಿಮ್ಗೆ ನಷ್ಟ ಆಗೋದಿಲ್ಲ. 1 ಪೈಸಾ ಕೂಡ ಲೆಕ್ಕ ಕೊಡ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ. ನಿಮ್ಗೆ ಲಾಭ ಕೂಡ, ಬೆಂಗಳೂರಲ್ಲಿ ಲಾಭ ಕೂಡ ನಿಮ್ಮ ಅಕೌಂಟ್ ಹಾಕ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ. ನೀವು ಮಾಡ್ಬೇಕಾದ್ರೆ ನನಗೆ ಇಷ್ಟನೇ, ನೀವು ಹಾಲನ್ನ ಜಾಸ್ತಿ ಮಾಡ್ಕೊಡಿ. ನನಗೆ ನಾನು ಬಂದಾಗ 14 ಲಕ್ಷ ಲೀಟರ್ ಇತ್ತು, ಇವಾಗ 19.5 ಲಕ್ಷ ಲೀಟರ್ ಆಗಿದೆ. ಆದ್ರೂ ಕೂಡ ನಮ್ಗೆ 25 ಲಕ್ಷ ಲೀಟರ್ ಆಗಬೇಕು. ಮೊದಲೆಲ್ಲ ಒಂದು ಕಾಲದಲ್ಲಿ ನಿಮ್ಗೆಲ್ಲ ಹಾಲು ಜಾಸ್ತಿ ನಿಲ್ಸೋರು. ನಾನು ಹಂಗೆ ಹೇಳ್ತಾ ಇಲ್ಲ, ಹಾಲು ಇನ್ನು ಕುಡಿ ಅಂತ ಕೇಳ್ತಾ ಇದ್ದೀನಿ ನಿಮಗೆ. ಹೌದಾ? ಕುಡಿ ಅಂತಕ್ಕಂಥ ಕೇಳ್ತಾ ಇದ್ದೀನಿ. ಹಂಗಾಗಿ ಹಸುಗಳು ಹೆಚ್ಚು ಸಾಕಾಣಿಕೆ ಮಾಡಿ. ರೇಟು ಕೂಡ ಬಹುಶಃ ಮೊನ್ನೆ ಮುಖ್ಯಮಂತ್ರಿಗಳು ಅಧ್ಯಕ್ಷರು ಕನ್ವಿನ್ಸ್ ಮಾಡಿದ್ರು, ಎಲ್ಲರೂ ಕನ್ವಿನ್ಸ್ ಮಾಡಿದ್ದೀವಿ. ಬಹುಶಃ ವಾರ 7 ದಿನದಲ್ಲಿ ಒಂದು ಒಳ್ಳೆಯ ಬೆಳೆಯನ್ನು ರೈಸ್ ಮಾಡಿ ಕೊಡ್ತಾರೆ ಅಂತಕ್ಕಂಥದ್ದು ನಂಬಿಕೆ ಇದೆ ನಮಗೆ. ಒಂದು ವೇಳೆ ಮಾಡಲಿಲ್ಲ ಅಂದರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯತೆ ಎದುರಾಗ್ತದೆ ಅಂತಕ್ಕಂಥದ್ದು ಕೂಡ ಹೇಳ್ತೀವಿ. ಹೋರಾಟ ಕರೆದಾಗ ನೀವೆಲ್ಲ ಕೂಡ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಬಹುಶಃ ಮುಖ್ಯಮಂತ್ರಿಗಳು ರೈತರು ಮಕ್ಕಳಾಗಿರೋದ್ರಿಂದ ಅವರು ಈಗಾಗಲೇ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. 1 ವಾರ ಕಾಲಾವಕಾಶ ಕೊಡಿ, ನಾವು ರೈಸ್ ಮಾಡಿಕೊಡ್ತೀವಿ, ರೈತರಿಗೆ ಪರವಾಗಿ ಸರ್ಕಾರ ಧಾವಿಸ್ತದೆ ಅಂತಕ್ಕಂಥ ಆಶ್ವಾಸನೆ ಕೂಡ ಹೇಳಿದ್ದಾರೆ. ಆ ಕಾರಣಕ್ಕೆ ಸ್ವಲ್ಪ ಸಮಾಧಾನವಾಗಿದ್ದೀವಿ. ನೀವು ಕೂಡ ಇರಿ, ಒಳ್ಳೆ ರೇಟನ್ನು ಮಾಡಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಸುರ್ದೇನುಪುರ ಹಾಲು ಉತ್ಪಾದಕ ಸಹಕಾರಿ ಸಂಘದ ವಾರ್ಷಿಕ ಮಹಾಸಭೆ ಇತ್ತು ಇವತ್ತು. ಲಾಸ್ಟ್ ಇಯರು ಕೆಲವು ಅನೇಕ ಯೋಜನೆಗಳ ಬಗ್ಗೆ ಮತ್ತು ಸವಲತ್ತುಗಳು ಬೇಕು ಅಂತ ಡಿಮ್ಯಾಂಡನ್ನು ಇಟ್ಟಿದ್ರು. ಬಹುಶಃ ಲಾಸ್ಟ್ ಇಯರ್ ಇತ್ತಂದರೆ ಎಲ್ಲ ಡಿಮ್ಯಾಂಡ್ಗಳು ಕೂಡ 100% ಬಗೆಹರಿಸಿನಿ ಅಂತಕ್ಕಂಥ ಖುಷಿ ನನಗಿದೆ. ಈ ವರ್ಷ ಕೂಡ ಡಿಮ್ಯಾಂಡ್ ಇಟ್ಟಿದ್ದಾರೆ. ಮ್ಯಾಟ್ ಬೇಕು, ಮಿಲ್ಕಿ ಮಿಷಿನ್ಸ್ ಬೇಕು, ಡಾಕ್ಟ್ರುಗಳು ಸ್ವಲ್ಪ ಸರಿಯಾಗಿ ನಮಗೆ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ಇಮ್ಮಿಡಿಯೇಟಾಗಿ ಕೂಡ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಮತ್ತು ಮ್ಯಾಟು ಮತ್ತು ಮಿಲ್ಕಿ ಮಿಷಿನ್ಸ್ನ 1 ವಾರ ದಿವಸದಲ್ಲಿ ಕೊಡ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಕೂಡ ಅವ್ರಿಗೆ ಹೇಳ್ತಾ ಇದ್ದೀನಿ. ಮೇಜರಾಗಿ ರೈತರು ಕೂಡ ಖುಷಿಯಿಂದ ಕೇಳಿದರು. ಲಾಸ್ಟ್ ಟೈಮ್ ನಮಗೆ ಆದಾಯ ಹಂಚಿಕೆ ಮಾಡಿದ್ದೀರಿ, ನಮಗೆ ಖುಷಿ ಆಯಿತು ಅಂತಕ್ಕಂಥ ಮಾತನ್ನು. ಈ ಸರಿ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ. ಮತ್ತು ರೈತರು ಇನ್ನೊಂದು ಡಿಮ್ಯಾಂಡ್ ಇಟ್ಟಿದ್ದಾರೆ, ನಮಗೆ ಬರಗಾಲ ಇದೆ, ಹಾಲ್ ರೇಟ್ ಜಾಸ್ತಿ ಮಾಡಬೇಕು ಅಂತ. ನಾವು ಕೂಡ ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ರೈತರ ಬವಣೆ ಕಷ್ಟಕ್ಕೆ ಧಾವಿಸಬೇಕು,
ಹಾಲ್ ರೇಟನ್ನು ತುರ್ತಾಗಿ ಪ್ರತಿ ಲೀಟ್ರಿಗೆ 10 ರೂಪಾಯಿ ಜಾಸ್ತಿ ಮಾಡಿಕೊಡ್ಬೇಕು, ಸಹಾಯಧನ 5 ರೂಪಾಯಿ ಬದಲು 3 ರೂಪಾಯಿ ಸೇರಿಸಿ 8 ರೂಪಾಯಿ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಸರ್ಕಾರಕ್ಕೆ ನಾನು ಕೂಡ ರೈತರ ಪರವಾಗಿ ಮಾಡ್ತಾಯಿದ್ದೀನಿ. ಕೂಡಲೇ ಸ್ಪಂದಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ರೈತರು ಆತಂಕಕ್ಕೆ ಒಳಗಾಗ್ತಕ್ಕಂಥದ್ದು ಬೇಡ, ನಿಮಗೆ ಬೆಂಗಳೂರು ಡೈರಿ ಇದೆ, ನಿಮ್ಮ ಪರವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ.